ಇಲ್ಲಿಯವರೆಗೆ ಕಾವ್ಯ ಅವನನ್ನೇ ನೋಡುತ್ತಿದ್ದಳು. ನಂತರ ಅವನನ್ನು ಕೆಣಕುತ್ತಾ, ಹಾಗಂತ ಮಿಸ್ಟರ್ ಸೂರ್ಯವಂಶಿ, ನನ್ನ ಸಹವಾಸದಲ್ಲಿ ನೀವು ಕೂಡ ಬುದ್ಧಿವಂತರಾಗಿದ್ದೀರಿ. ಇದೆಲ್ಲ ನನ್ನ ಪ್ರಭಾವ. ಇದನ್ನು ಹೇಳುತ್ತಾ ಅವಳು ಅವನ ಕಡೆ ನೋಡಿ ಒಂದು ಕಣ್ಣು ಮಿಡುಕಿಸಿದಳು. ವಿರಾಟ್ ನಿಧಾನವಾಗಿ ಅವಳ ಹತ್ತಿರ ಹೋಗಿ ಅವಳ ಕುತ್ತಿಗೆಗೆ ಕೈ ಹಾಕಿ, ಹಾಗಂತ ಮಿಸ್ಟರ್ ಸೂರ್ಯವಂಶಿ, ನಿಮಗೆ ಇನ್ನೊಂದು ವಿಷಯ ಹೇಳಲ್ಲ. ನಿಮ್ಮ ಪ್ರಭಾವ ನನ್ನ ಮೇಲೆ ಇನ್ನೊಂದು ರೀತಿಯಲ್ಲಾಗಿದೆ. ನಿಮ್ಮ ಸಹವಾಸದಲ್ಲಿ ನಾವು ದಿನೇ ದಿನೇ ಹೆಚ್ಚು ತುಂಟರಾಗುತ್ತಿದ್ದೇವೆ ಮತ್ತು ಅಸಭ್ಯರಾಗುತ್ತಿದ್ದೇವೆ. ಇದನ್ನು ಹೇಳುತ್ತಾ ಅವನು ತನ್ನ ತುಟಿಗಳನ್ನು ಅವಳ ತುಟಿಗಳ ಮೇಲೆ ಇಟ್ಟನು. ಮುಂದುವರಿದ ಭಾಗ. ಕಾವ್ಯ ಅವನನ್ನು ದೂರ ತಳ್ಳುತ್ತಾ, ಅಸಭ್ಯ ಅಲ್ಲ, ತುಂಬ ಅಸಭ್ಯ. ಈಗ ನನ್ನನ್ನು ಕಾಡೋದು ನಿಲ್ಲಿಸಿ ಮತ್ತು ಬೇಗ ನನ್ನನ್ನು ಮಲಗಿಸಿ ಎಂದು ಹೇಳುತ್ತಾ ಬಹುತೇಕ ಅವನ ಎದೆ ಮೇಲೆ ತಲೆಯಿಟ್ಟು ಮಾತನಾಡಿದಳು. ಸ್ವಲ್ಪ ಸಮಯದಲ್ಲೇ ಅವಳು ವಿರಾಟ್ನ ತೋಳುಗಳಲ್ಲಿ ನೆಮ್ಮದಿಯಾಗಿ ಮಲಗಿದ್ದಳು. ವಿರಾಟ್ ಕೂಡ ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡು ಮಲಗಿದ್ದನು. ಅದೇ ಸಮಯದಲ್ಲಿ ಇಬ್ಬರಿಗೆ ಮಾತ್ರ ನಿದ್ದೆ ಬರುತ್ತಿರಲಿಲ್ಲ. ಅವರು ಅವಿನಾಶ್ ಮತ್ತು ಗಹನ. ಮದುವೆ ನಂತರ ಇಬ್ಬರು ಮೊದಲ ಬಾರಿಗೆ ದೂರವಾಗಿದ್ದರು. ಇಬ್ಬರಿಗೂ ಹಾಸಿಗೆ ಕಚ್ಚಲು ಬರುತ್ತಿತ್ತು. ಒಬ್ಬರನ್ನೊಬ್ಬರು ಬಿಟ್ಟು ಮಲಗುವ ಅಭ್ಯಾಸವೇ ಇರಲಿಲ್ಲ ಅವರಿಗೆ. ಅವಿನಾಶ್ ಗಹನಾಳಿಗೆ ಎಷ್ಟೋ ಕರೆಗಳನ್ನು ಮಾಡಿದನು, ಆದರೆ ಪ್ರಯೋಜನವಾಗಲಿಲ್ಲ. ಅವಳ ಫೋನ್ ವಿರಾಟ್ ಬಳಿ ಇದೆ ಎಂದು ಅವನಿಗೆ ಹೇಗೆ ಗೊತ್ತಾಗಬೇಕು? ಅದೇ ಸಮಯದಲ್ಲಿ ಗಹನ ಅವನೊಂದಿಗೆ ಮಾತನಾಡಲು ಹಾತೊರೆಯುತ್ತಿದ್ದಳು. ಅವಳು ಹಾಸಿಗೆಯ ಮೇಲೆ ಇತ್ತಿಂದತ್ತ ಹೊರಳಾಡುತ್ತಿದ್ದಳು. ಅವನು ಚೆನ್ನಾಗಿರುತ್ತಾನಲ್ಲ, ಇದೇ ಆಲೋಚನೆ ಅವಳಿಗೆ ಬರುತ್ತಿತ್ತು. ಅವಿನಾಶ್ ಹತಾಶನಾಗಿ, ಈಗ ಈ 1 ವಾರ ಯಾವಾಗ ಮುಗಿಯುತ್ತದೋ ಗೊತ್ತಿಲ್ಲ ಮತ್ತು ಈ ಕ್ಲೈಂಟ್ಸ್ ಯಾವಾಗ ಇಲ್ಲಿಂದ ಹೋಗುತ್ತಾರೋ. ಗಹನ ಏನು ಅಂದುಕೊಳ್ಳದಿದ್ದಾಳೆ? ಕರೆದುಕೊಂಡು ಹೋಗಲು ಬಾರದ ಎಂಥ ಮನುಷ್ಯ ಇವನು ಎಂದು. ದಯವಿಟ್ಟು ಗಹನ, ಒಮ್ಮೆ ನನ್ನ ಫೋನ್ ಎದ್ದು, ಬೇಕಾದರೆ ನನ್ನೊಂದಿಗೆ ಜಗಳವಾಡು, ಆದರೆ ನಿನ್ನ ಧ್ವನಿ ಕೇಳಿಸು. ಇದನ್ನು ಹೇಳುತ್ತಾ ಅವನು ಮತ್ತೆ ಅವಳಿಗೆ ಕರೆ ಮಾಡಿದನು. ಆದರೆ ಈಗ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸರಿ, 1 ವಾರ ಕಳೆದು ಹೋಯಿತು. ಕಳೆದ ವಾರದಲ್ಲಿ ಅವಿನಾಶ್ಗೆ ಗಹನಾಳ ಮತ್ತು ಗಹನಾಗೆ ಅವಿನಾಶ್ನ ಮಹತ್ವ ಬಹಳ ಚೆನ್ನಾಗಿ ಅರ್ಥವಾಯಿತು. ಅವರಿಬ್ಬರು ಒಬ್ಬರಿಗೊಬ್ಬರು ಇಲ್ಲದೆ ಏನೂ ಅಲ್ಲ ಎಂದು ಚೆನ್ನಾಗಿ ಅರಿತುಕೊಂಡರು. ಅದೇ ರೀತಿ ಅವಿನಾಶ್ಗೂ ಅರ್ಥವಾಯಿತು. ಗಹನ ಇದ್ದರೆ ಎಲ್ಲವೂ ಇದೆ, ಇಲ್ಲದಿದ್ದರೆ ಈ ಕೆಲಸ, ಈ ಮನೆ, ಈ ಹಣ ಏನೂ ಅಲ್ಲ. ಗಹನ ಇಲ್ಲದೆ ಅವನಿಗೆ ತನ್ನ ನೆಮ್ಮದಿ ಈ ಹಣದಲ್ಲಿಲ್ಲ, ಈ ಕೆಲಸದಲ್ಲಿಲ್ಲ ಎಂದು ಅರ್ಥವಾಯಿತು. ಅವನ ನೆಮ್ಮದಿ ಇರುವುದು ಗಹನಾಳ ನಗುವಿನಲ್ಲಿ, ಗಹನಾಳ ಸಂತೋಷದಲ್ಲಿ. ಅದನ್ನು ಅವನು ಎಲ್ಲೋ ಹಿಂದೆ ಬಿಟ್ಟು ಬಂದಿದ್ದನು. ಇನ್ನು ವಿರಾಟ್ ಮತ್ತು ಕಾವ್ಯ ಇಬ್ಬರು ಸೇರಿ ಗಹನಾಳಿಗೆ ಅವಿನಾಶ್ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ಯಾರಿಗೆ ಮಾಡುತ್ತಿದ್ದಾನೆ ಎಂದು ಮನವರಿಕೆ ಮಾಡಿಕೊಟ್ಟಿದ್ದರು. ಅವಳಿಗಾಗಿಯೇ ತಾನೆ, ಅವಳು ಸಂತೋಷವಾಗಿರಲು. ಮತ್ತು ಇಷ್ಟೆಲ್ಲದರ ನಡುವೆ ಅವನು ಕೆಲವೊಮ್ಮೆ ಅವಳಿಗೆ ಸಮಯ ನೀಡಲು ಸಾಧ್ಯವಾಗದಿದ್ದರೆ ಅವಳು ಕೂಡ ಅರ್ಥ ಮಾಡಿಕೊಳ್ಳಬಹುದಲ್ಲ. ಪ್ರತಿಯೊಂದು ಸಂಬಂಧದಲ್ಲೂ ಒಂದಲ್ಲ ಒಂದು ದಿನ ಈ ಹಂತ ಬರುತ್ತದೆ. ಇದು ಕೇವಲ ತಿಳುವಳಿಕೆಯ ವಿಷಯ. ಅವರು ಈ ವಿಷಯವನ್ನು ನೇರವಾಗಿ ಹೇಳಲಿಲ್ಲ, ಆದರೆ ತಮ್ಮದೇ ಆದ ರೀತಿಯಲ್ಲಿ ಎಲ್ಲವನ್ನು ಅವಳಿಗೆ ವಿವರಿಸಿದರು. ಗಹನಾಳಿಗೂ ಈಗ ಅರ್ಥವಾಯಿತು. ಅವಳು ಎಲ್ಲೋ ಒಂದು ಕಡೆ ಆತುರ ಪಟ್ಟಿದ್ದಳು ಎಂದು ಅವಳಿಗೆ ಅನಿಸಿತು. ಈಗ ಅವರಿಬ್ಬರು ಒಬ್ಬರಿಗೊಬ್ಬರು ಇಲ್ಲದೆ ಪರದಾಡುತ್ತಿದ್ದರು. ಆದರೆ ಅವರಿಬ್ಬರು ಏನಾದರೂ ಮಾಡುವ ಮೊದಲು ವಿರಾಟ್ ತನ್ನ ಮುಂದಿನ ಬಾಂಬ್ ಸಿಡಿಸಿದನು. ಬೆಳಗಿನ ಸಮಯವಾಗಿತ್ತು. ವಿರಾಟ್ ಗಹನಾಳ ಕೋಣೆಗೆ ಹೋದನು. ಅಯ್ಯೋ ಅಣ್ಣ, ನೀವು ಇಲ್ಲಿ? ಹೌದು, ನಿನ್ನೊಂದಿಗೆ ಏನೋ ಮಾತನಾಡಬೇಕು, ಬಾ ಕುಳಿತುಕೋ. ವಿರಾಟ್ ಅವಳಿಗೆ ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಸನ್ನೆ ಮಾಡಿದನು ಮತ್ತು ನಂತರ ಕೆಲವು ಕಾಗದಗಳನ್ನು ಅವಳ ಮುಂದೆ ಇಟ್ಟನು. ಇದೇನು ಅಣ್ಣ? ಗಹನ ಆ ಕಾಗದಗಳನ್ನು ನೋಡುತ್ತಾ ಹೇಳಿದಳು. ನಿನ್ನ ಮತ್ತು ಅವಿನಾಶ್ನ ವಿಚ್ಛೇದನ ಪತ್ರಗಳು ಇವು. ಇದನ್ನು ಕೇಳಿದ ತಕ್ಷಣ ಅವಳ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು ಮತ್ತು ಅವಳ ಕಣ್ಣುಗಳು ತುಂಬಿ ಬಂದವು. ಅವಳು ತನ್ನ ತುಂಬಿದ ಕಣ್ಣುಗಳಿಂದ ವಿರಾಟ್ನ ಕಡೆ ನೋಡಿದಳು. ಹಾಗೆ ಯಾಕೆ ನೋಡುತ್ತಿದ್ದೀಯಾ? ನೀನೇ ತಾನೇ ಅವಿನಾಶ್ ಜೊತೆ ಇರಲು ಇಷ್ಟವಿಲ್ಲ ಎಂದಿದ್ದೆ. ಅವನು ನಿನ್ನನ್ನು ಪ್ರೀತಿಸುವುದಿಲ್ಲ, ನಿನ್ನನ್ನು ಇಷ್ಟಪಡುವುದಿಲ್ಲ, ನಿನಗೆ ಸಮಯ ಕೊಡುವುದಿಲ್ಲ ಎಂದೆಲ್ಲ ಹೇಳಿದ್ದೆ. ಬರೀ ತನ್ನ ಕೆಲಸದ ಬಗ್ಗೆ ಗಮನ ಕೊಡುತ್ತಿದ್ದಾನೆ ಎಂದೆಲ್ಲ ನೀನೇ ಹೇಳಿದ್ದೆ ತಾನೆ. ಹಾಗಾದರೆ ಅವನ ಜೊತೆ ಇರಲು ಇಷ್ಟವಿಲ್ಲದ ಮೇಲೆ ಈ ನಿರರ್ಥಕ ಸಂಬಂಧ ಯಾಕೆ? ವಿರಾಟ್ ತುಂಬಾನೇ ಶಾಂತವಾಗಿ ಇದೆಲ್ಲವನ್ನು ಹೇಳುತ್ತಿದ್ದನು. ಗಹನಾಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯತೊಡಗಿತು ಮತ್ತು ಅಳುತ್ತಾ, ಅದೆಲ್ಲ ನಾನು ಕೋಪದಲ್ಲಿ ಹೇಳಿದ ಮಾತುಗಳು ಅಣ್ಣ. ನಮ್ಮ ಸಂಬಂಧ ನಿರರ್ಥಕವಲ್ಲ. ಆ ಸಮಯದಲ್ಲಿ ನನಗೆ ತುಂಬ ಕೋಪ ಬಂದಿತ್ತು ಮತ್ತು ಅದರಿಂದಾಗಿ, ಆದರೆ ನಾನು ಅವನಿಲ್ಲದೆ ಇರಲಾರೆ. ಗಹನ ಜೋರಾಗಿ ಅಳುತ್ತಾ ಹೇಳುತ್ತಿದ್ದಳು. ಅವಳನ್ನು ಹಾಗೆ ನೋಡಿ ವಿರಾಟ್ಗೆ ತುಂಬ ನೋವಾಯಿತು. ಅವನು ತಕ್ಷಣ ಅವಳನ್ನು ತನ್ನ ಎದೆಗೆ ಬಿಗಿದಪ್ಪಿಕೊಂಡು ಸಮಾಧಾನಪಡಿಸಲು ಪ್ರಾರಂಭಿಸಿದನು. ನಂತರ ಅವಳ ಕಣ್ಣೀರನ್ನು ಒರೆಸುತ್ತಾ, ಒಳ್ಳೆಯದು, ಒಂದು ವಿಷಯ ಹೇಳು, ಎಲ್ಲವೂ ಅವಿನಾಶ್ನ ತಪ್ಪ? ನಿನ್ನ ಯಾವುದೇ ತಪ್ಪಿಲ್ಲವಾ? ನೀನು ಅವನಿಗೆ ಏನು ಹೇಳಿದ್ದೆ ಎಂದರೆ, ಅವನು ಯಶಸ್ಸಿನ ಹಾದಿಯಲ್ಲಿ ಎಷ್ಟು ಕುರುಡನಾಗಿದ್ದಾನೆಂದರೆ ಅವನು ನಿನ್ನನ್ನು ಇನ್ನೊಬ್ಬರೊಂದಿಗೆ ಮಗು, ಅವನಿಗೆ ಇದನ್ನೆಲ್ಲ ಮಾಡಬೇಕಾಗಿದ್ದರೆ ಅವನು ಹೀಗೆ ಹಗಲು ರಾತ್ರಿ ಕಷ್ಟಪಡುತ್ತಿರಲಿಲ್ಲ.
ಆ ಸಮಯದಲ್ಲಿ ಅವನ ಹೃದಯದಲ್ಲಿ ಏನಾಗುತ್ತಿತ್ತು ಎಂದು ಯೋಚಿಸು. ಮಗಳೇ, ನೀನು ತ್ಯಾಗ ಮಾಡುತ್ತಿದ್ದರೆ ಅವನು ಕೂಡ ಮಾಡುತ್ತಿದ್ದಾನೆ ತಾನೆ. ಅವನಿಗೂ ಕನಸುಗಳಿವೆ, ಆಸೆಗಳಿವೆ, ನಿನ್ನೊಂದಿಗೆ ಸಮಯ ಕಳೆಯುವ ಆಸೆಗಳಿವೆ. ಆದರೆ ಅವನು ತನ್ನ ಆಸೆಗಳನ್ನು ಬದಿಗಿಟ್ಟು ಎಲ್ಲವನ್ನೂ ಮಾಡುತ್ತಿದ್ದಾನೆ ನಿನಗೆ ಯಾವುದೇ ತೊಂದರೆಯಾಗಬಾರದು ಎಂದು. ಅವನು ಇಡೀ ದಿನ ಕೆಲಸ ಮಾಡುತ್ತಾನೆ ಮತ್ತು ನಂತರ ಗಹನ ಬಳಿ ಹೋಗುತ್ತೇನೆ ಎಂದು ಯೋಚಿಸಿ ಮನೆಗೆ ಬರುತ್ತಾನೆ. ಅವಳು ಇಡೀ ದಿನದ ಬಗ್ಗೆ ಕೇಳುತ್ತಾಳೆ, 2 ಕ್ಷಣ ನೆಮ್ಮದಿಯ ಮಾತುಗಳನ್ನು ಆಡುತ್ತಾಳೆ ಎಂದು. ಆದರೆ ನೀನು ಅವನು ಬಂದ ತಕ್ಷಣ ಜಗಳ ಶುರು ಮಾಡುತ್ತೀಯ. ವಿರಾಟ್ ಗಹನಾಳಿಗೆ ಪ್ರತಿಯೊಂದು ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ವಿವರಿಸಿದ್ದನು ಮತ್ತು ಅವಳು ಅರ್ಥ ಮಾಡಿಕೊಂಡಿದ್ದಳು. ತಾನು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ಎಂದು ಅವಳಿಗೆ ಅರ್ಥವಾಯಿತು. ಅವಳಿಗೆ ಏನು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ಕೇವಲ ವಿರಾಟ್ನ ಎದೆಗೆ ಅಪ್ಪಿ ಅಳುತ್ತಿದ್ದಳು. ಅದೇ ಮಲೇಷ್ಯಾದಲ್ಲಿ ಇಂದು ವಾರದ ಕೊನೆಯ ದಿನವಾಗಿತ್ತು ಮತ್ತು ಕ್ಲೈಂಟ್ಸ್ ಅಲ್ಲಿಂದ ಹೊರಡುವ ದಿನವೂ ಆಗಿತ್ತು. ಅವಿನಾಶ್ ಕೂಡ ನಿರ್ಧಾರ ಮಾಡಿಕೊಂಡಿದ್ದನು, ಕೆಲಸ ಕಂಪನಿ ಎಲ್ಲ ನರಕಕ್ಕೆ ಹೋಗಲಿ, ಇವತ್ತು ಹೇಗಾದರೂ ಮಾಡಿ ಭಾರತಕ್ಕೆ ಹೋಗಲೇಬೇಕು ಎಂದು. ಈ ಸಮಯದಲ್ಲಿ ಅವನು ತನ್ನ ಕ್ಯಾಬಿನ್ನಲ್ಲಿದ್ದನು. ಕುಮಾರ್ ಮತ್ತು ರೋಹನ್ ಅವನ ಮುಂದೆ ಕುಳಿತಿದ್ದರು ಮತ್ತು ಅವರು ಯಾವುದೋ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದರು. ಅದೇ ಸಮಯದಲ್ಲಿ ಪಿಯೋನ್ ಕ್ಯಾಬಿನ್ನ ಗೇಟ್ ಬಡಿದು ಒಳಗೆ ಬರುತ್ತಾನೆ ಮತ್ತು ಅವಿನಾಶ್ನ ಮುಂದೆ ಒಂದು ಪಾರ್ಸಲ್ ಇಟ್ಟು, ಸರ್, ಇದು ನಿಮಗೆ ಭಾರತದಿಂದ ಬಂದಿದೆ ಎನ್ನುತ್ತಾನೆ. ಇದನ್ನು ಕೇಳಿದ ಅವಿನಾಶ್ ತಕ್ಷಣ ಪಾರ್ಸಲ್ ತೆಗೆದುಕೊಳ್ಳುತ್ತಾನೆ ಮತ್ತು ಆ ಪ್ಯಾಕೆಟನ್ನು ತೆರೆದು ನೋಡುತ್ತಾನೆ. ಆದರೆ ಅದರಲ್ಲಿ ತನ್ನ ಮತ್ತು ಗಹನಾಳ ವಿಚ್ಛೇದನ ಪೇಪರ್ಗಳನ್ನು ನೋಡಿ ಅವನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾಗುತ್ತವೆ ಮತ್ತು ಆ ಪೇಪರ್ಗಳು ಅವನ ಕೈಯಿಂದ ಅಲ್ಲಿಯೇ ಕೆಳಗೆ ಬೀಳುತ್ತವೆ. ಒಂದು ಕ್ಷಣ ಅವನ ಪ್ರಾಣವೇ ಹಾರಿ ಹೋಗಿತ್ತು. ಕುಮಾರ್ ಅವನನ್ನು ಪ್ರಜ್ಞೆಗೆ ತರುತ್ತಾ, ನಿನಗೆ ಏನಾಯಿತು ಎಂದು ಹೇಳುತ್ತಾ ಕುಮಾರ್ ಪೇಪರ್ಗಳನ್ನು ಎತ್ತಿಕೊಂಡು ಓದಲು ಪ್ರಾರಂಭಿಸುತ್ತಾನೆ. ಇದೆಲ್ಲವನ್ನು ನೋಡಿ ಅವನಿಗೂ ಆಘಾತವಾಗುತ್ತದೆ. ತಮ್ಮಿಬ್ಬರ ನಡುವೆ ಜಗಳವಾಗಿದೆ ಮತ್ತು ಗಹನ ಅವಿನಾಶ್ನನ್ನು ಬಿಟ್ಟು ಹೋಗಿದ್ದಾಳೆ ಎಂದು ಅವಿನಾಶ್ ಯಾರಿಗೂ ಹೇಳಿರಲಿಲ್ಲ. ಅವಿನಾಶ್ ಅಳುಕುತ್ತಾ, ಇಲ್ಲ, ಗಹನ ನನ್ನನ್ನು ಹೀಗೆ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಇಷ್ಟು ದೊಡ್ಡ ವಿಷಯ ಸಂಭವಿಸಿದೆ ಮತ್ತು ನೀನು ನಮಗೆ ಏನನ್ನು ಹೇಳುವುದು ಅಗತ್ಯವೆಂದು ಭಾವಿಸಿಲ್ಲವೇ? ಕುಮಾರ್ ಅವಿನಾಶ್ನನ್ನು ಪ್ರಶ್ನಿಸುತ್ತಾನೆ. ಆದರೆ ಅವಿನಾಶ್ನ ಬಳಿ ಯಾವುದೇ ಉತ್ತರವಿರಲಿಲ್ಲ. ಅವನು ತನ್ನ ತೇವವಾದ ಕಣ್ಣುಗಳಿಂದ ಆ ಪೇಪರ್ಗಳನ್ನು ನೋಡುತ್ತಿದ್ದನು. ಕುಮಾರ್ ಅವನ 2 ಭುಜಗಳನ್ನು ಹಿಡಿದು ಅಲ್ಲಾಡಿಸುತ್ತಾ, ನನ್ನ ಸಹೋದರ, ಈಗಲಾದರೂ ಏನಾದರೂ ಹೇಳು. ಕೊನೆಗೂ ನಿಮ್ಮಿಬ್ಬರ ನಡುವೆ ವಿಚ್ಛೇದನದವರೆಗೆ ಹೋಗುವಷ್ಟು ದೊಡ್ಡ ವಿಷಯ ಏನಾಯಿತು ಎಂದನು. ಅವಿನಾಶ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ತಾನು ತನ್ನೆಲ್ಲ ಹತಾಶೆಯನ್ನು ಗಹನಾಳ ಮೇಲೆ ಹೇಗೆ ಸುರಿದನು ಮತ್ತು ನೀನು ನನಗೆ ಸಮಸ್ಯೆಯಾಗುತ್ತಿದ್ದೀಯ. ಜನರು ನನ್ನ ಕಠಿಣ ಪರಿಶ್ರಮವನ್ನು ಅವಳು ಸೂರ್ಯವಂಶ ಆಗಿರುವುದಕ್ಕೆ ಜೋಡಿಸುತ್ತಿದ್ದಾರೆ ಎಂದು ಹೇಳಿದನೆಂಬುದನ್ನು ವಿವರಿಸಿದನು. ಇದನ್ನು ಕೇಳಿ ರೋಹನ್ನ ದೃಷ್ಟಿ ತಗ್ಗಿಸಿದನು. ತಾನು ಆಡಿದ ಒಂದು ಮಾತು ಅವಿನಾಶ್ನ ಜೀವನದಲ್ಲಿ ಇಷ್ಟು ದೊಡ್ಡ ಬಿರುಗಾಳಿ ತರುತ್ತದೆ ಎಂದು ಅವನಿಗೂ ತಿಳಿದಿರಲಿಲ್ಲ. ಅವನು ಮತ್ತೇನಾದರೂ ಹೇಳುವ ಮೊದಲು ಪಿಯೋನ್ ಬಂದು, ಕ್ಲೈಂಟ್ಗಳು ಬರುತ್ತಿದ್ದಾರೆ ಮತ್ತು ಮೀಟಿಂಗ್ನಲ್ಲಿ ನಿಮ್ಮೆಲ್ಲರಿಗೂ ಕಾಯುತ್ತಿದ್ದಾರೆ ಎಂದು ಹೇಳಿದನು. ಅವಿನಾಶ್ ಕೋಪದಿಂದ ಎದ್ದು ಆ ವಿಚ್ಛೇದನ ಪತ್ರಗಳನ್ನು ಹರಿದು ಹಾಕಿ, ಮೀಟಿಂಗ್ ನರಕಕ್ಕೆ ಹೋಗಲಿ, ಕ್ಲೈಂಟ್ಗಳು ನರಕಕ್ಕೆ ಹೋಗಲಿ, ನಾನು ನನ್ನ ಗಹನಾಳನ್ನು ಕರೆತರಲು ಹೋಗುತ್ತಿದ್ದೇನೆ ಎಂದನು. ಇಷ್ಟು ಹೇಳಿ ಅವನು ಎಲ್ಲವನ್ನು ಬಿಟ್ಟು ವಿಮಾನ ನಿಲ್ದಾಣದ ಕಡೆಗೆ ಹೊರಟನು. ಕುಮಾರ್ ಅವನನ್ನು ಹೋಗುವುದನ್ನು ನೋಡುತ್ತಾ ನಗುತ್ತಾ ಶಹಬಾಷ್ ಎಂದನು. ನಂತರ ಅವನು ರೋಹನ್ ಕಡೆಗೆ ನೋಡಿ, ಒಂದು ವಿಷಯ ನೆನಪಿರಲಿ ರೋಹನ್, ಅವಿನಾಶ್ನ ಈ ಸ್ಥಿತಿಗೆ ನೀನೇ ಕಾರಣ, ನೀನು ಮಾತ್ರ. ನೀನು ನನ್ನ ಸ್ನೇಹಿತನೆಂಬುದಕ್ಕೆ ನನಗೆ ವಿಷಾದವಿದೆ. ಇಷ್ಟು ಹೇಳಿ ಅವನು ಮೀಟಿಂಗ್ ರೂಮ್ಗೆ ಹೋದನು. ರೋಹನ್ನ ದೃಷ್ಟಿ ನಾಚಿಕೆಯಿಂದ ಕೆಳಗೆ ಬಿದ್ದಿತು. ಅತ್ತ ಗಹನಾಳಿಗೆ ವಿರಾಟ್ನ ಎಲ್ಲ ಮಾತುಗಳು ಚೆನ್ನಾಗಿ ಅರ್ಥವಾಗಿದ್ದವು. ಅವಳು ಇನ್ನೂ ತುಂಬ ಅಳುತ್ತಿದ್ದಳು. ವಿರಾಟ್ ಅವಳ ಕಣ್ಣೀರು ಒರೆಸುತ್ತಾ, ಈಗ ಅಳಬೇಡ, ಸುಮ್ಮನಾಗು. ಅವಿನಾಶ್ ಯಾವುದೇ ಕ್ಷಣದಲ್ಲಿ ಬರುತ್ತಾನೆ ಮತ್ತು ಅವನು ನಿನ್ನನ್ನು ಹೀಗೆ ಅಳುತ್ತಾ ನೋಡುವುದನ್ನು ನಾನು ಬಯಸುವುದಿಲ್ಲ. ಹೋಗಿ ರೆಡಿಯಾಗು ಎಂದನು. ಇದನ್ನು ಕೇಳಿದ ಗಹನ ಆಶ್ಚರ್ಯದಿಂದ ಅವನ ಕಡೆ ನೋಡಿದಳು. ಅವಿನಾಶ್ ಬರಲಿದ್ದಾನೆ ಎಂದು ಅವಳಿಗೆ ನಂಬಲಾಗುತ್ತಿರಲಿಲ್ಲ. ವಿರಾಟ್ ಅವಳ ಕಣ್ಣೀರನ್ನು ಅರ್ಥ ಮಾಡಿಕೊಂಡು, ಆಶ್ಚರ್ಯಪಡಬೇಡ, ನಾನೇ ಅವನಿಗೂ ವಿಚ್ಛೇದನ ಪತ್ರಗಳನ್ನು ಕಳುಹಿಸಿದ್ದೇನೆ ನಿನ್ನ ಕಡೆಯಿಂದ. ಈಗ ನಿನ್ನನ್ನು ಪ್ರೀತಿಸುತ್ತಿದ್ದರೆ ಅವನು ಖಂಡಿತ ಓಡಿ ಬರುತ್ತಾನೆ ಎಂದನು. ಇದನ್ನು ಕೇಳಿದ ತಕ್ಷಣ ಗಹನಾಳ ಮುಖದಲ್ಲಿ ಮಂದಹಾಸ ಮೂಡಿತು ಮತ್ತು ಅವಳು ವಿರಾಟ್ನನ್ನು ಅಪ್ಪಿಕೊಂಡಳು. ನೀವು ತುಂಬ ಒಳ್ಳೆಯವರು ಅಣ್ಣ. ನಾನು ನನ್ನ ಮುಗ್ಧತನದಿಂದ ನನ್ನ ಮನೆಯನ್ನು ಹಾಳು ಮಾಡಿಕೊಂಡಿದ್ದೆ, ಆದರೆ ನೀವು ಅದನ್ನು ಸರಿಪಡಿಸಿದ್ದೀರಿ, ಮನೆಯಲ್ಲಿ ಯಾರಿಗೂ ಹೇಳದೆ. ವಿರಾಟ್ ಪ್ರೀತಿಯಿಂದ ಅವಳ ಕೆನ್ನೆಯನ್ನು ಸವರಿ, ನಡಿ, ಈಗ ತಯಾರಾಗು, ನಾನು ನಿನ್ನ ಹತ್ತಿಗೆಯನ್ನು ಚೆಕಪ್ಗೆ ಕರೆದುಕೊಂಡು ಹೋಗಬೇಕು. ಇಷ್ಟು ಹೇಳಿ ವಿರಾಟ್ ಅಲ್ಲಿಂದ ಹೊರಟನು. ಸ್ವಲ್ಪ ಸಮಯದ ನಂತರ ಅವನು ಕಾವ್ಯಳನ್ನು ಕರೆದುಕೊಂಡು ಚೆಕಪ್ಗೆ ಹೋದನು. ಉಷಾ ಮತ್ತು ಓಂಕಾರ್ ಸಂಬಂಧಿಕರ ಮನೆಗೆ ಹೋಗಿದ್ದರು ಮತ್ತು ಅವರೊಂದಿಗೆ ವಿವೇಕ್, ಅವನಿ ಮತ್ತು ಏಂಜಲ್ ಕೂಡ ಹೋಗಿದ್ದರು.
ಅವರು ಅವನಿಯನ್ನು ತಮ್ಮ ಸೊಸೆಯಾಗಿ ಹೃತ್ಪೂರ್ವಕವಾಗಿ ಒಪ್ಪಿಕೊಂಡಿದ್ದರು ಮತ್ತು ಏಂಜಲ್ನನ್ನು ತಮ್ಮ ಮೊಮ್ಮಗಳಾಗಿ ಸ್ವೀಕರಿಸಿದ್ದರು. ಗಹನ ಮನೆಯಲ್ಲಿ ಒಬ್ಬಂಟಿಯಾಗಿ ಇರುವುದನ್ನು ನೋಡಿದಾಗ ಬಹುಶಃ ವಿರಾಟ್ ಉದ್ದೇಶಪೂರ್ವಕವಾಗಿ ಕಾವ್ಯಳನ್ನು ಕರೆದುಕೊಂಡು ಹೋಗಿರಬಹುದು. ಇದರಿಂದ ಗಹನ ಮತ್ತು ಅವಿನಾಶ್ಗೆ ಒಬ್ಬರಿಗೊಬ್ಬರು ಮಾತನಾಡುವ ಅವಕಾಶ ಸಿಗಲಿ ಎಂದೇ ಅವನು ಹಾಗೆ ಮಾಡಿರಬಹುದು. ಅವಿನಾಶ್ ಬರುತ್ತಿದ್ದಾನೆ ಎಂಬ ಸಂತೋಷದಲ್ಲಿ ಗಹನ ಹುಚ್ಚಿಯಂತೆ ವರ್ತಿಸುತ್ತಾಳೆ. ಒಂದು ವಾರದ ನಂತರ ಅವಿನಾಶ್ನನ್ನು ಭೇಟಿಯಾಗಲು ಅವಳು ತನ್ನಿಷ್ಟದ ಸೀರೆಯನ್ನು ಧರಿಸಿ ಸಿದ್ಧಳಾಗುತ್ತಾಳೆ. ನಂತರ ಹಾಲ್ನಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡುತ್ತಾ ಅವನ ಬರುವಿಕೆಗಾಗಿ ಕಾಯುತ್ತಾಳೆ. ಅವಿನಾಶ್ ಸಹ ಮೊದಲ ವಿಮಾನದಲ್ಲಿ ಇಂಡಿಯಾಕ್ಕೆ ಬಂದಿದ್ದು ಆ ಸಮಯದಲ್ಲಿ ಏರ್ಪೋರ್ಟ್ನಿಂದ ಮನೆಗೆ ಹೋಗುತ್ತಿದ್ದನು. ಅವನ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಸುಳಿದಾಡುತ್ತಿದ್ದವು. ಗಹನಾಳಿಗೆ ಹೇಗೆ ಅರ್ಥ ಮಾಡಿಸಲಿ, ಅವಳನ್ನು ಹೇಗೆ ಸಮಾಧಾನಪಡಿಸಲಿ, ಅವಳು ನನ್ನ ಮಾತು ಕೇಳುತ್ತಾಳಾ, ಅವಳು ನನ್ನನ್ನು ಕ್ಷಮಿಸುತ್ತಾಳಾ ಎಂದು. ಆದರೆ ಗಹನ ತನಗಾಗಿ ಕಾಯುತ್ತಿದ್ದಾಳೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಇದೇ ಯೋಚನೆಗಳಲ್ಲಿ ಮುಳುಗಿದ್ದ ಅವಿನಾಶ್ ಸೂರ್ಯಾಂಶಿ ಹೌಸ್ ತಲುಪುತ್ತಾನೆ. ಅವನ ಹೃದಯ ಬಡಿತ ಹೆಚ್ಚಾಗುತ್ತದೆ. ಅವನು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಒಳಗೆ ಹೋಗುತ್ತಾನೆ. ಎದುರಿಗೆ ಗಹನ ಇರುತ್ತಾಳೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾರೆ. ಅವರ ಕಣ್ಣುಗಳು ಒಂದಾಗುತ್ತವೆ. ಇಬ್ಬರ ಕಣ್ಣುಗಳಲ್ಲಿಯೂ ಸಣ್ಣದಾಗಿ ನೀರು ತುಂಬಿಕೊಳ್ಳುತ್ತದೆ. ಅವಿನಾಶ್ ಬೇಗನೆ ಅವಳ ಹತ್ತಿರ ಬಂದು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಹೇಳುತ್ತಾನೆ, ನನ್ನ ತಪ್ಪು ಎಂದು ಒಪ್ಪಿಕೊಳ್ಳುತ್ತೇನೆ. ಎಲ್ಲವೂ ನನ್ನದೇ ತಪ್ಪು. ನಾನು ನಿನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು. ನಿನ್ನ ಮೇಲೆ ಕೋಪಗೊಳ್ಳಬಾರದಿತ್ತು. ನಿನಗೆ ಸಮಯ ಕೊಡಬೇಕಿತ್ತು. ಆದರೆ ನಾನು ತಪ್ಪಿನ ಮೇಲೆ ತಪ್ಪು ಮಾಡುತ್ತಾ ಹೋದೆ. ಆದರೆ ನನ್ನ ತಪ್ಪಿಗೆ ನಾನು ಸಾಯುವಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ. ನೀನಿಲ್ಲದೆ ಈ ಜೀವನ ಏನೂ ಅಲ್ಲ ಗಹನ, ಈ ಕೆಲಸ ಏನೂ ಅಲ್ಲ. ಕಳೆದ ಒಂದು ವಾರ ನಾನು ಹೇಗೆ ನರಳಿ ಸತ್ತಿದ್ದೇನೆ ಎಂದು ಹೇಳಲು ಸಾಧ್ಯವಿಲ್ಲ. ನೀನಿಲ್ಲದೆ ಎಲ್ಲಿಯೂ ನೆಮ್ಮದಿ ಇಲ್ಲ, ಎಲ್ಲಿಯೂ ಶಾಂತಿ ಇಲ್ಲ. ನಾನು ಹೇಳಿದ ಮಾತುಗಳ ಬಗ್ಗೆ ನನಗೆ ತುಂಬ ನಾಚಿಕೆಯಾಗಿದೆ. ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ನೀನು ನನಗೆ ಒಂದು ಅವಕಾಶ ನೀಡಬಾರದೆ? ದಯವಿಟ್ಟು ನನ್ನನ್ನು ಕ್ಷಮಿಸು. ಅವನು ತುಂಬ ಅಳುತ್ತಾ ಇದನ್ನು ಹೇಳುತ್ತಾನೆ. ಐ ಲವ್ ಯು, ಐ ರಿಯಲಿ ಲವ್ ಯು ಎಂದು ಹೇಳುತ್ತಾ ಅವನು ತನ್ನ ಹಣೆಯನ್ನು ಅವಳ ಹಣೆಗೆ ತಾಗಿಸುತ್ತಾನೆ. ಅವನ 2 ಹನಿ ಕಣ್ಣೀರು ಗಹನಳ ಕೆನ್ನೆಯ ಮೇಲೆ ಬೀಳುತ್ತವೆ. ಗಹನ ಕೂಡ ಅಳುತ್ತಾ ಅವನನ್ನು ಅಪ್ಪಿಕೊಳ್ಳುತ್ತಾಳೆ. ಕ್ಷಮೆಯನ್ನು ನಾನು ನಿನ್ನಲ್ಲಿ ಕೇಳಬೇಕು. ನಾನು ಕೂಡ ಕೋಪದಲ್ಲಿ ಏನು ಮಾತನಾಡಿದೇನೋ ಗೊತ್ತಿಲ್ಲ. ಅವಳು ಕೂಡ ತುಂಬ ಅಳುತ್ತಾ ಹೇಳುತ್ತಿದ್ದಳು. ಅವಿನಾಶ್ ಅವಳನ್ನು ಸಮಾಧಾನಪಡಿಸುತ್ತಾ, ಸಾಕು, ನೀನು ಅಳುವುದನ್ನು ನಾನು ನೋಡಲು ಸಾಧ್ಯವಿಲ್ಲ. ಸಾಕು, ಸುಮ್ಮನಾಗು ಎಂದು ಹೇಳುತ್ತಾನೆ. ಗಹನ ಅವನನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾಳೆ. ನಾವು ಎಲ್ಲ ತಪ್ಪುಗಳನ್ನು ಮರೆಯೋಣ ಅವಿನಾಶ್. ನಾವು ನಮ್ಮ ಸಂಬಂಧವನ್ನು ಹೊಸದಾಗಿ ಪ್ರಾರಂಭಿಸೋಣ. ಅದರಲ್ಲಿ ಕೇವಲ ಪ್ರೀತಿ ಇರುತ್ತದೆ, ಒಬ್ಬರನ್ನೊಬ್ಬರ ನಂಬಿಕೆ ಇರುತ್ತದೆ. ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಇಬ್ಬರಿಗೂ ಒಬ್ಬರನ್ನೊಬ್ಬರ ಮಹತ್ವ ಅರ್ಥವಾಗಿತ್ತು. ಪ್ರೀತಿಯ ಮಹತ್ವ ಅರ್ಥವಾಗಿತ್ತು. ಇನ್ನು ಮುಂದೆ ಅವರು ಭವಿಷ್ಯದಲ್ಲಿ ಇಂತಹ ತಪ್ಪುಗಳನ್ನು ಎಂದಿಗೂ ಮಾಡುವುದಿಲ್ಲ. ಅವರಿಬ್ಬರು ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡಿದ್ದರು ಮತ್ತು ಕಣ್ಣೀರಿನೊಂದಿಗೆ ಅವರ ದೂರುಗಳು ದೂರವಾಗಿದ್ದವು. ಗಹನ ಅವಿನಾಶ್ಗೆ ಎಲ್ಲ ಸತ್ಯವನ್ನು ಹೇಳುತ್ತಾಳೆ. ಇದೆಲ್ಲ ವಿರಾಟ್ ಅಣ್ಣನ ಯೋಜನೆ. ನಮ್ಮಿಬ್ಬರಿಗೂ ನಮ್ಮ ತಪ್ಪಿನ ಅರಿವಾಗಲಿ ಮತ್ತು ಪ್ರೀತಿಯ ಮಹತ್ವ ಅರ್ಥವಾಗಲಿ ಎಂದು. ಎಲ್ಲ ಮಾತುಗಳನ್ನು ಕೇಳಿದ ನಂತರ ಅವಿನಾಶ್, ಹೌದು, ವಿರಾಟ್ ಅಣ್ಣನನ್ನು ಮೆಚ್ಚಬೇಕು. ನಿಜವಾಗಿಯೂ ಅವರು ನನ್ನ ಪ್ರಾಣ ತೆಗೆದಿದ್ದರು ಎನ್ನುತ್ತಾನೆ. ಹೌದಾ ಪುಟ್ಟ ಎಂದು ವಿರಾಟ್ ಹಿಂದಿನಿಂದ ಒಳಗೆ ಬರುತ್ತಾ ಹೇಳುತ್ತಾನೆ. ಮತ್ತು ನೀನು ನನ್ನ ತಂಗಿಯನ್ನು ಅಳಿಸಿ ನನ್ನ ಪ್ರಾಣ ತೆಗೆದಿದ್ದೀಯ, ಅದರ ಬಗ್ಗೆ ಏನು? ವಿರಾಟ್ ಅವಿನಾಶ್ನ ಕಡೆಗೆ ನೋಡುತ್ತಾ ಹೇಳುತ್ತಾನೆ. ಅವಿನಾಶ್ ವಿರಾಟ್ ಬಳಿ ಹೋಗಿ, ಅಣ್ಣ, ಇದು ಮೊದಲ ಮತ್ತು ಕೊನೆಯ ತಪ್ಪು ಎಂದು ಕ್ಷಮಿಸಿ. ಭರವಸೆ ನೀಡುತ್ತೇನೆ, ಮುಂದೆ ನಿಮಗೆ ಅಥವಾ ಗಹನಳಿಗೆ ಎಂದಿಗೂ ದೂರು ನೀಡುವ ಅವಕಾಶ ನೀಡುವುದಿಲ್ಲ ಎನ್ನುತ್ತಾನೆ. ಇದರೊಂದಿಗೆ ವಿರಾಟ್ ಅವನನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಳ್ಳುತ್ತಾನೆ. ಹೀಗೆ ಸಂಜೆಯಾಗುತ್ತದೆ. ಸಂಜೆಯ ಹೊತ್ತಿಗೆ ಎಲ್ಲರೂ ಹಿಂದಿರುಗುತ್ತಾರೆ ಮತ್ತು ಅವಿನಾಶ್ ಅಲ್ಲಿರುವುದನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ವಿಶೇಷವಾಗಿ ಹುಷಾರ್ ಅವರು. ಅವನ ಸ್ವಾಗತಕ್ಕಾಗಿ ಅವರು ಎಷ್ಟೋ ಸಿದ್ಧತೆಗಳನ್ನು ಮಾಡಲು ಬಯಸಿದ್ದರು. ಆದರೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಇದರಿಂದ ಅವರಿಗೆ ತುಂಬ ಬೇಸರವಾಗಿತ್ತು. ಅವಿನಾಶ್ ಅವರ ಬಳಿ ಹೋಗಿ ಅವರನ್ನು ಆರಾಮವಾಗಿ ಸೋಫಾದ ಮೇಲೆ ಕೂರಿಸುತ್ತಾ, ನಾನು ನಿಮ್ಮ ಮಗನ ಹಾಗೆ, ನನಗೆ ಅತಿಥಿಯ ಭಾವನೆ ನೀಡಿ ನನ್ನನ್ನು ಪರಕೀಯನನ್ನಾಗಿ ಮಾಡಬೇಡಿ ಎನ್ನುತ್ತಾನೆ. ತಡರಾತ್ರಿಯವರೆಗೂ ಎಲ್ಲರೂ ನಗುತ್ತಾ ತಮಾಷೆ ಮಾಡುತ್ತಾ ಮಾತನಾಡುತ್ತಾ ಕುಳಿತಿದ್ದರು. ಅವಿನಾಶ್ ಎಲ್ಲರಿಗೂ ಹೇಳಿದ್ದನು, ಬೆಳಿಗ್ಗೆ ಆಗುತ್ತಿದ್ದಂತೆಯೇ ಅವನು ಗಹನಳನ್ನು ಕರೆದುಕೊಂಡು ಹೋಗುತ್ತಾನೆ ಎಂದು. ಮತ್ತು ಈಗ ಗಹನ ಕೂಡ ಸಂತೋಷದಿಂದ ಅವನೊಂದಿಗೆ ಹೋಗಲು ಸಿದ್ಧಳಾಗಿದ್ದಳು. ಬೆಳಿಗ್ಗೆ ಆಗುತ್ತಿದ್ದಂತೆಯೇ ಅವಿನಾಶ್ ಗಹನಳನ್ನು ಕರೆದುಕೊಂಡು ಹೊರಡುತ್ತಾನೆ. ಆದರೆ ಮಲೇಷ್ಯಾಕ್ಕೆ ಅಲ್ಲ, ಲಂಡನ್ಗೆ ಹನಿಮೂನ್ಗೆ. ಗಹನಳಿಗೆ ಮೊದಲು ನೀಡಲು ಸಾಧ್ಯವಾಗದಿದ್ದ ಎಲ್ಲ ಸಮಯವನ್ನು ಈಗ ಅವನು ಅವಳಿಗೆ ನೀಡಲು ಬಯಸಿದ್ದನು. ಕುಮಾರ್ ಅವನಿಗೆ ಕೆಲಸದ ಚಿಂತೆ ಮಾಡಬೇಡ, ಮೊದಲು ಕುಟುಂಬದ ಬಗ್ಗೆ ಗಮನ ಕೊಡು ಎಂದು ಹೇಳಿದ್ದನು. ಅವಿನಾಶ್ ಅವಳನ್ನು ಹನಿಮೂನ್ಗಾಗಿ ಲಂಡನ್ಗೆ ಕರೆದುಕೊಂಡು ಹೋಗುತ್ತಾನೆ ಎಂಬ ವಿಚಾರದಿಂದ
ಗಹನಳ ಮುಖ ಸಂತೋಷದಿಂದ ಅರಳುತ್ತದೆ. ಸೂರ್ಯವಂಶಿ ಕುಟುಂಬದಲ್ಲಿನ ಬದಲಾವಣೆಗಳೊಂದಿಗೆ ಸಮಯ ಕಳೆದು ಹೋಗುತ್ತಿತ್ತು ಮತ್ತು ಕಳೆದ ಸಮಯದೊಂದಿಗೆ ಸೂರ್ಯವಂಶಿ ಕುಟುಂಬದಲ್ಲಿ ಸಂತೋಷ ಹೆಚ್ಚುತ್ತಲೇ ಇತ್ತು. ಭೂಪೇಂದ್ರ ಸೂರ್ಯವಂಶಿಯನ್ನು ಹೊರತುಪಡಿಸಿ ಇಂದು ಅವರು ತನ್ನ ಮನೆಯಲ್ಲಿ ಒಬ್ಬಂಟಿಯಾಗಿ ನರಳುತ್ತಿದ್ದರು. ಲಕ್ಷಾಂತರ ಕೋಟಿಗಳ ಮಾಲೀಕ ಇಂದು ನಿರ್ಜೀವ ಶವವಾಗಿ ಉಳಿದಿದ್ದರು. ಹಣ ಕಡಿಮೆ ಇದ್ದರೂ ಕುಟುಂಬದ ಜೊತೆ ಕುಟುಂಬದ ಪ್ರೀತಿ ಇರುವುದು ಬಹಳ ಮುಖ್ಯ ಎಂದು ಅವರಿಗೆ ಅರ್ಥವಾಗಿತ್ತು. ಇಂದು ಒಂಟಿತನ ಅವರನ್ನು ಕಾಡುತ್ತಿತ್ತು. ಆದರೆ ಅವರ ಒಂಟಿತನವನ್ನು ದೂರ ಮಾಡುವವರು ಯಾರೂ ಇರಲಿಲ್ಲ. ಕಾವ್ಯ ತಾಯಿಯಾಗಲಿದ್ದಾಳೆ ಮತ್ತು ವಿರಾಟ್ನ ಮನೆಯಲ್ಲಿ ಸಂತೋಷ ಬರಲಿದೆ ಎಂದು ಅವರಿಗೆ ತಿಳಿದಿತ್ತು. ಆದರೆ ಅವರು ಈ ಸಂತೋಷಗಳ ಭಾಗವಾಗಲು ಸಾಧ್ಯವಿರಲಿಲ್ಲ ಮತ್ತು ಈ ಎಲ್ಲ ಸಂತೋಷಗಳನ್ನು ಅವರು ತನ್ನ ಕೈಗಳಿಂದ ಕಳೆದುಕೊಂಡಿದ್ದರು. ಹಾಗಾಗಿ ಅವರು ಯಾವ ಮುಖದಿಂದ ಅವರ ಮುಂದೆ ಹೋಗುತ್ತಾರೆ? ಯಾವ ಕಾವ್ಯಳನ್ನು ಕೊಲ್ಲಲು ಪ್ರಯತ್ನಿಸಿದ್ದರೋ ಆ ಕಾವ್ಯಳನ್ನು ಅಥವಾ ವಿರಾಟ್ನನ್ನು ಎದುರಿಸಲು ಅವರಿಗೆ ಧೈರ್ಯವಿರಲಿಲ್ಲ. ಕಾವ್ಯಳ ಹೆರಿಗೆಯ ದಿನ ನೋಡುತ್ತಿದ್ದಂತೆ ಎಲ್ಲರೂ ಬಹಳ ಕುತೂಹಲದಿಂದ ಕಾಯುತ್ತಿದ್ದ ದಿನವೂ ಬರುತ್ತದೆ. ಕಾವ್ಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಳು ಮತ್ತು ಅವಳಿಗೆ ಹೆರಿಗೆ ನೋವು ಕಾಣಿಸಿಕೊಳ್ಳುತ್ತಿತ್ತು. ವಿರಾಟ್ ಹೊರಗೆ ಆತಂಕದಿಂದ ಸುತ್ತಾಡುತ್ತಿದ್ದನು. ಮನಸ್ಸಿನಲ್ಲಿ ಎಲ್ಲವೂ ಸರಿಯಾಗಲಿ ಎಂದು ಪ್ರಾರ್ಥಿಸುತ್ತಿದ್ದನು. ಅದೇ ಸಮಯದಲ್ಲಿ ನರ್ಸ್ ಹೊರಗೆ ಬರುತ್ತಾಳೆ. ಮುಂದುವರಿಯುವುದು.